हिरियाणं नमो वज्रायाणं नमो लोये सौरसागुणम्। जय बोलो पंच परमेश्वर भगवान की जय। जय बोलो 24 तीर्थंकर भगवान की जय। अहिंसामय जैन धर्म की जय। भले 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 ಮುಖ್ಯವಾಗಿ ಸ್ವಾಧ್ಯಾಯ ವಿಷಯ ತಗೊಂಡು ನನ್ನ ಪರಿಚಯಿಸಿದ್ರು ಹೇಳಿದ್ನಲ್ಲ ಮದ್ವೆ ಆಯ್ತಾ ನಮ್ ಬೇರೆ ಆದ್ರು ನಾವು ಆಗ್ಲಿಲ್ಲ ಅವರೇ ನಮ್ಮನ್ನು ಬೇರೆ ಇಟ್ಬಿಟ್ರು. ಅಂದ್ರೆ ಅವರು ದಶಲಕ್ಷಣ ಈ ತರ ಎಲ್ಲಾನು ಮಾಡ್ತಿದ್ರ. ಆದ್ರೆ ಎಲ್ಲ ಗೊತ್ತಿದೆ ಅಲ್ಲ, ದಶಲಕ್ಷಣ ಅಂದ್ರೆ ಈ ತಟ್ಟೆದ ತಗೊಂಡು ಈ ತಟ್ಟೆಗೆ ಇಡೋದು, ಅದರಲ್ಲಿ ಗಂಧ ಗೊತ್ತಿರ್ಲಿಲ್ಲ. ನಾವು ಯಾಕೆ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ದಶಲಕ್ಷಣ ಮಾಡ್ತಾರ ನಡೀರಿ ಪ್ರಾಸಕ್ಕೋ ಎಂತೆಂತ ಹಣ್ಣು ತರೋದು ಎಲ್ಲ ನೈವೇದ್ಯಕ್ಕೆ ಏನೇನು ಮಾಡೋರು. ಮತ್ತು ನಾವೆಲ್ಲ ಸಪೋರ್ಟ್ ಮಾಡ್ಬೇಕು. ಸೊಸೆ ಅಲ್ಲ, ಅದರಲ್ಲಿ ಹಿರಿ ಸೊಸೆ, ಅವರೆಲ್ಲ ಏನು ಹೇಳ್ತಾರೆ ಕೇಳ್ಬೇಕ. ಮತ್ತು ಇತ್ತಾಗ ನಮ್ಮ ಮಾವನವರು ದೊಡ್ಡವರು, ಮತ್ತು ಇತ್ತಾಗ ನಮ್ಮ ಅತ್ತಿನೂ ದೊಡ್ಡವರು. ಅಂದರೆ ಅವ್ರ ಅಕ್ಕಂಗಿರೆಲ್ಲ ಬರೋರು, ಇವ್ರ ಅಣ್ತಂಬ್ರೆಲ್ಲ ಬರೋದು. ಮನೆಗೆ ಕೆಲಸ ಬರೀ ಅದಷ್ಟೇ ಮಾಡಿ ನಮಗೇನು ಗೊತ್ತಿರ್ಲಿಲ್ಲ. ಮತ್ತು ಎಲ್ಲ ಕಡೆ ಟ್ರಾನ್ಸ್ಫರ್ ಆಗೋದ್ರಿಂದ ನಮಗೇನು ಗೊತ್ತಿತ್ತ, ನಮ್ಮ ಕಾಲ ಮಾತ್ರ ಹಿಡಿದು ಈ ಥರ ಮಾಡೋದು, ಗಂಟೆ ಬರ್ಸೋದು, ಹೋಗೋದು. ಅಂದರೆ ನಮ್ಮದು ಪೂರ್ವಜನ್ಮದ ಪುಣ್ಯ. 10 ವರ್ಷ ನಂತರ ಅವ್ರು ನಮ್ಗೆ ಬೇರೆ ಇಟ್ರ. ಫಸ್ಟ್ ನಮ್ಮಲ್ಲಿ ಭೂತಬಲಿ ಸಾಗರ್ ಅಂದರೆ ಆಚಾರ್ಯಶ್ರೀ ಅವರ ನಂತರದ ಪಟ್ಟ ಶಿಷ್ಯ. ಮೊನ್ನೆ ಅವ್ರದ್ದು ಸಮಾಧಿ ಆಯ್ತಾ ಸಲ್ಲಿಕನ ಗೊತ್ತಾಗಿರ್ಬೇಕಂದ್ರೆ ಸೇಮ್ ಇಷ್ಟು ಜನ ಆಚಾರ್ಯಶ್ರೀ ಅವ್ರಿಗೆ ಎಷ್ಟು ಜನ ಇದ್ರಲ್ಲ ಆ ಥರನೇ ಇದ್ರು. ಭಾರಿ ಹುಷಾರ್. ಅವ್ರು ಮಧ್ಯಪ್ರದೇಶದೊಳಗೆ ಅಂತ್ಯ ಆಯ್ತಾರೆ. ಅವರು ಕೂಡ ಇದ್ರವರು ತೇರ್ದಾಳ ಏನು ಸೆಡ್ವಾಳ ಅಲ್ಲಿಯವರೇ ಅವರು ಪೂರ್ವಾಶ್ರಮ. ಹೌದು. ಹಿಂಗೆ ಆಚಾರ್ಯಶ್ರೀ ಬಂದಾಗ ನೋಡಿ ಅವ್ರ ಹಿಂದೆ ಹೋಗ್ಬಿಡ್ತಾರೆ ಹುಡುಗ, ಸಣ್ಣದವ್ರು ಇದ್ರು ಅವಾಗ. ಆಮೇಲೆ ಅವರು ನಮ್ಮಲ್ಲಿ ಬೆಳಗಾವಿ ಆಚಾರ್ಯಶ್ರೀ ಅಂದ್ರೆ ಗೊತ್ತಾಗಿರ್ಬೇಕು, ವಿದ್ಯಾಸಾಗರ ಮಹಾರಾಜ್. ನಾವೆಲ್ಲ ಬರೀ ಆಚಾರ್ಯಶ್ರೀ. ಹೌದು, ನಾವು ಹೇಳೋದಷ್ಟೇ. ಹೌದು. ಆಮೇಲೆ ಹಿಂಗೆ ಜೀವನದಲ್ಲಿ ಒಂದೊಂದು ಘಟನೆಗಳಾಗ್ತಿರ್ತಾವಲ್ಲ. ಪ್ರತಿಕೂಲ ಅವಸ್ಥೆ ಭಾಳ ಬಂದಿತ್ತು ನನಗೆ. ಮಾನಸಿಕ ತಳಮಳಿಕೆ, ಮಕ್ಕಳು ಗಂಡ ಇದು ಎಲ್ಲರ ಕಡೆಯಿಂದ ಆತಾಗ ಇತ್ತಾಗ ಎಲ್ಲ ಬೇಜಾರಾಗಿ ಅವ್ರು ಬಂದಾರಂದ್ಮೇಲೆ ಇರಲಿ ಅಂತ ಏನೋ ಅಷ್ಟು ನೆಮ್ಮದಿ ಸಿಗ್ತದ. ಅಲ್ಲಿ ಹೋದಿನೇ ನೋಡ್ರಿ, ಸತ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಜೀವನ ಬದಲಾವಣೆ ಆಗುತ್ತ. ಅಂದರೆ ಆವಾಗ ಧೈರ್ಯ ಬಂತ, ಏನಿರೋದು ನಾನೇ ಮಾಡಿದ ಕರ್ಮದ ಉದಯ ಇದೆ, ಯಾರಿಗೆ ಯಾಕೆ ಮಾತಾಡೋದು. ಅವರು ಮತ್ತು ಕೆಲವೊಂದು ಸಿದ್ಧಾಂತಗಳನ್ನೆಲ್ಲ ಹೇಳಿದರು. ನಾನು ಎಲ್ಲ ಪೂಜೆದು ಹೇಳಿ ಅವರೇ ನಮಗೂ ಪದ್ಮಾವತಿ ಯಕ್ಷಿಣಿ ಅಲ್ಲ ಅಂತ ಹೇಳಿದ್ರು. ಅವರು ನಮಗೆ ನಿಜವಾದ ದೇವ 24 ತೀರ್ಥಂಕರ ಪಂಚ ಪರಮೇಷ್ಠಿಗಳಿದಾರ. ಶಾಸ್ತ್ರ ಯಾವುದು ಸತ್ತಿದೆ ಪರೀಕ್ಷೆ ಮಾಡಬೇಕ. ಅದರಲ್ಲಿ ಅವ್ರದ್ದು ಕುಗುರು ಕುದೇವಕ್ಕೂ ಶಾಸ್ತ್ರ ಇರಬಾರ್ದು, ಟೆಂಗ್ ಒಡಿಸಬಾರದು. ಅದೆಲ್ಲ ಬಲಿ ಪ್ರಥಾ ಇದೆ ನಮ್ಮ ಜೈನ ಇದೆಲ್ಲ ಹೀಗೆ ಅಂದ್ರೆ ಸತ್ಯ ಏನೇ ಕರೆಕ್ಟ್. ಎಲ್ಲ ಇದರಲ್ಲಿ ಅದೇ ತರ ಪ್ರೊಬೈಲ್ ಸ್ವಲ್ಪ ಡಿವೇಟ್ ಇರಲಿ, ಸರಿ ಉಂಟು. ಈ ತರ ಎಲ್ಲ ಹೇಳಿದ್ಮೇಲೆ ಆಮೇಲೆ ಹಾಲಿನ ಪ್ರಥಾ ಅವರು ಬಿಡಿಸಿದ್ರ. ಆವಾಗ ಹೇಳಲ್ಲ ನಿಮ್ಗೆ ಏನು ಅನಿಸಿದೆಯಾ ಅದೆಲ್ಲ ನೀವು ಹೇಳಿ. ಅದು ಹಾಗೆ ನಿಮ್ದು ಓಪನ್ ಆಗಿ ನೀವು ಹೇಳಿಬಿಡಿ. ಸಂಕೋಚನೂ ಬೇಡ. ಇಲ್ಲ ನಮ್ಗೆ ಹೇಳ್ಬೇಡಿ. ನಿಮ್ಗೆ ನೀವು ಏನು ತಿಳ್ಕೊಂಡಿದ್ದೀರಿ, ಯಾವುದನ್ನು ನೀವು ನಂಬ್ತೀರಾ ಅದನ್ನೇ ಹೇಳಿಬಿಡಿ. ನಮ್ಮಲ್ಲಿ ಏನ್ ಮಾಡ್ತೇವೆ ಅಥವಾ ಇನ್ನೊಬ್ಬರಲ್ಲಿ ಏನ್ ಮಾಡ್ತಾರೆ ನೀವು ಬಿಟ್ಟು ಬಿಡಿ. ಮನಸ್ಸಿಗೆ ಮತ್ತೆ ಖೇದ ಇಲ್ಲ ಹಾಲು ಹಾಕಬೇಡ್ರಿ ಅಂದ್ರ. ಮೊದಲಿನ ಕಾಲದಲ್ಲಿ ಮನೆಯಲ್ಲಿ ಆಕಳು ಎಮ್ಮೆ ಇರ್ತಿದ್ವ, ಅವರು ಹಿಂಡಿ 48 ನಿಮಿಷ ಒಳಗ ಸೋಸಿ ಕಾಸಿ ಹಾಲು ತರ್ತಿದ್ರು. ಈಗ ಯಾರ್ದೋ ಏನೋ ಎಲ್ಲಿದೋ ನಿನ್ನೆದೋ ಮೊನ್ನೆದೋ ಬಾಕೆಟ್ ಹಾಲು ಇವನ್ನೆಲ್ಲ ಮತ್ತೆ ಅದೇನೋ ಸುರಿತೀರಿ, ಅದು ನಾವು ಸ್ವಯಂ ಅವರಿಗೆ ಉಪಸರ್ಗ ಕೊಟ್ಟ ಹಾಗೆ ದೇವರಿಗೆ. ಮತ್ತೆ ಟೆಂಗ ಒಡಿಸೋದು, ಒಡೆದಾದ್ಮೇಲೆ ಅದಕ್ಕೆ ಕುಂಕುಮ ಹಚ್ಚೋದು, ಅದಕ್ಕೆ ಹೂವು ಹಚ್ಚೋದು, ಮತ್ತೆ ನೀವು ಕೊಡೋದು, ನೀವು ಪ್ರಸಾದ ಅಂತ ಮನೆಗೆ ತಿನ್ನೋದು. ಅದು ಬಂದಿರೋದು ಬಲಿಪ್ರದ. ಗೊತ್ತಾಯ್ತಾ? ಬಲಿ ಕೊಡ್ತಾರಲ್ಲ ಆ ತರ ಶುರು ಆಯ್ತು ಅಂತ ಹೇಳಿ.
ಅವ್ರು ಹೇಳಿರೋದನ್ನೇ ನಾನು ನಂಬಿರೋದನ್ನ ಆಯ್ತಾ? ಹೇಳ್ತೀನಿ. ಅಷ್ಟೇ, ನೀವು ಅಷ್ಟೇ, ಏನು ಅಷ್ಟೇ. ಇದು ಮಾಡಬೇಡಿ. ಹೌದು. ನೀವು ಏನೆಲ್ಲ ತಿಳ್ಕೊಂಡಿದ್ದೀರಲ್ಲ ಅದನ್ನೇ ನೀವು ಹೇಳಿ, ಆಯ್ತಾ? ಏನು ತೊಂದರೆ ಇಲ್ಲ. ಮತ್ತೆ ಆವಾಗ ನಾವು ಕಂದು ಬಂದು ತಿಂತಿದ್ವಾ, ಸತ್ಯವಾಗಿ ಹೇಳ್ತೀನಿ, ನಮ್ಗೆ ಗೊತ್ತಿಲ್ಲ ತಿಂತಿದ್ವಾ. ಆಮೇಲೆ ಮೊನ್ನೆ ನಾನು ಗ್ರೂಪ್ದಾಗ ಹಾಕಿದ್ದು ಓದಿದ್ರಿ, ಕಂದಮೂಲ ಯಾಕೆ ತಿನ್ಬಾರ್ದು, ಆಲೂಗಡ್ಡೆ ತಿಂದ್ರೆ ಚೀಪ್ಸ್ ತಿಂದ್ರೆ ಏನಾಗ್ತಿದೆ, ಎಲ್ಲ ಕ್ವಶನ್ ಆನ್ಸರ್ ಹಾಕಿದ್ದೀನಿ. ಬಹಳ ಜನರಿಗೆ ಉಪಯೋಗ ಬರೋ ಹಾಗೆ ಎಲ್ಲ ಗ್ರೂಪ್ದಾಗ ಹಾಕಿದ್ದೀನಿ. ಅಂದ್ರೆ ಪ್ರಶ್ನೋತ್ತರ ಆಗ್ತಾವಲ್ಲ. ಅಂದ್ರೆ ನಮ್ಗೆ ಅವಾಗೆಲ್ಲ ಏನಿತ್ತ, ನೀವು ದೊಡ್ಡವರೆಲ್ಲ, ನಮ್ಮ ಅತ್ತೆ ನಮ್ಮ ತಾಯಿ ಕಂದಮೂಲ ತಿನ್ಬೇಡ, ತಿನ್ಬೇಡ ಬಿಟ್ಟು, ಅದ್ರ ಮೂಲ ಅರ್ಥ ಅವರೆಲ್ಲ ಹೇಳಿಕೊಟ್ರ. ಯಾಕೆ ತಿನ್ನಬಾರ್ದು, ಅದು ಭೂಮಿ ಒಳಗಿತ್ತ, ಪ್ರಕಾಶ ಇರೋದಿಲ್ಲ. ನೀವು ಸಂಜೆ ಹೊತ್ತು ಸೂರ್ಯಾಸ್ತ ಆದ್ಮೇಲೆ ಯಾಕೆ ಊಟ ಮಾಡೋದಿಲ್ಲ ಅಂದ್ರೆ ನಮ್ಮ ಕಣ್ಣಿಗೆ ಕೂಡ ಕಾಣದಂತ ಅಸಂಖ್ಯಾತ ಜೀವಗಳ ಉತ್ಪತ್ತಿ ಆಗ್ತಿದೆ. ಆವಾಗ ಅದು ಮಾಂಸಭಕ್ಷಣದ ದೋಷ ಬರ್ತದ ನಿಮಗೆ. ಆಮೇಲೆ ಈ ತರ ಇವನ್ನೆಲ್ಲ ಹೇಳ್ಕೊಟ್ಟ ಮೇಲೆ ಒಪ್ಪಿಗೆ ಆಯ್ತಾ, ಹೌದಲ್ಲ, ಯಾಕೆ ಭೂಮಿ ಕೆಳಗಡೆ ಅದು ಪಾಪ, ಅದಕ್ಕೆ ಸೂರ್ಯ ಇಲ್ಲ. ಆಮೇಲೆ ಯಾರು ಪ್ರಶ್ನೆ ಹಾಕ್ತಾರ, ನೀವು ಶೇಂಗಾ ಕಾಳು ತಿಂತಿರಲ್ಲ, ಒಂದು ಭೂಮಿ ಕೆಳಗಿದೆಯಲ್ಲ ಅದು, ಆದ್ರೆ ಅದಕ್ಕೆ ಸಿಪ್ಪೆ ಮತ್ತು ಅದರಲ್ಲಿ ಮೊದಲು ಹಾಲು ಆಮೇಲೆ ಎಣ್ಣೆ ಇರುವುದರಿಂದ ಅದಕ್ಕೆ ಅಲ್ಲಿ ಜೀವದ ಉತ್ಪತ್ತಿ. ಇದಕ್ಕೆ ನೀವು ಒಂದು ಸೂಜೆ ಚುಚ್ಚಿ ತೆಗೆಯುವುದು, ಅದರ ಮೇಲೆ ಎಷ್ಟು ರಸ ಇದೆ ಅಲ್ಲ, ಆ ರಸದಲ್ಲಿಯೇ ನಿಗೋದಿಕಾಯಕ ಜೀವ ಅಸಂಖ್ಯಾತ ಇದಾವೆ. ಮತ್ತು ಅವರು ಹೇಳೋ ಪ್ರಕಾರ ಮೊದಲು ಜೈನ ಧರ್ಮದಲ್ಲಿ ಆಜ್ಞಾ ಪ್ರಧಾನ ಇದೆ, ಆಮೇಲೆ ಪರೀಕ್ಷಾ ಪ್ರಧಾನ, ಆಮೇಲೆ ನಿರ್ಣಯ. ಆಜ್ಞೆ ಅಂದ್ರೆ ನನ್ನ ತಂದೆ, ನನ್ನ ತಾಯಿ, ನನ್ನ ಅಜ್ಜ ಇವ್ರು ಹೇಳಿದ್ರು, ಹೋಗ ಮಂದಿರ್ಕ ಇಷ್ಟು ಅಕ್ಕಿ ಇಡ್ಬೇಕಾ, ಗಂಟೆ ಬರ್ಸ್ಬೇಕಾ, ಅರಂತಂತ ಅಕ್ಕಿ ಇಡ್ಬೇಕಾ, ಬರುದು ಅಂದ್ರೆ ನಿನ್ಗೆ ನಾಷ್ಟ ಊಟ ಈ ಥರ ಆಯ್ತು. ತಂದೆ ತಾಯಿ ಹೇಳ್ತಾರ ಅಂದ್ರೆ ಇದು ಆಜ್ಞಾ ಬರ್ತಾ ಬಂತು. ಅದರ ಪ್ರಕಾರ ಗ್ರಂಥದಲ್ಲಿ ತಗೊಂಡ್ರ, ಇದು ಇಂಥವ್ರು ಬರ್ತಿದಾರ, ಇಂಥವ್ರು ಬರ್ತಿದ್ದ, ಓ ಇವ್ರದ್ದು ಆಜ್ಞೆ ಇದೆ, ನಾವು ಇದೇ ಥರ ಇಲ್ಲ ಅಂತ ಹೇಳಿದ್ರ. ಪರೀಕ್ಷೆ ನೀ ಸ್ವಯಂ ಮಾಡು, ನಿನ್ನ ಬುದ್ಧಿ ಇದೆ, ವಿವೇಕಿದೆ. ಪರೀಕ್ಷೆ ಮಾಡಿದ ಮೇಲೆ ಮೂರನೇದು ನಿರ್ಣಯ. ಅದು ಸಿದ್ಧಾಂತದಲ್ಲಿ ಗ್ರಂಥದಲ್ಲಿ ಕೂಡ ಬರ್ತದ. ತೀರ್ಥಂಕರರು ಕೂಡ ಈ ಥರ ವಚನದಲ್ಲಿ ಹೇಳಿದ್ರ, ಸಮೋಷಣದಲ್ಲಿ ಕೂಡ ನೀವು ನನ್ನನ್ನು ನಂಬಬೇಡಿ, ನೀವು ಸ್ವಯಂ ಜ್ಞಾನ ಇದೆ, ನೀವು ಪರೀಕ್ಷೆ ಮಾಡಿ ಆಮೇಲೆ ನೀವು ನಂಬಬೇಕು. ಆಮೇಲೆ ಈ ಥರ ಕೆಲವೊಂದು ವಿಷಯ ಹೇಳಿದ್ರ. ಆಮೇಲೆ ಯಕ್ಷಿನ ಪೂಜೆ ಮಾಡ್ತೀರಿ, ಓ ಅವರು ನನ್ನ ರಕ್ಷಣೆ ಮಾಡ್ತಾರ, ಇವ್ರು ರಕ್ಷಣೆ ಮಾಡ್ತಾರ. ಯಾರು ಯಕ್ಷಿಣಿಯರು ಪೂಜೆ ಮಾಡ್ತಾರ ಅವ್ರ ಮನೆಯಲ್ಲಿ ಪ್ರತಿಕೂಲ ಅವಸ್ಥೆ ಇಲ್ಲೇನು, ಅವರಲ್ಲಿ ರೋಗ ಇಲ್ಲ ಏನು, ಅವರಲ್ಲಿ ಬಡತನ ಇಲ್ಲ ಏನು, ಅವರಲ್ಲಿ ಮರಣ ಇಲ್ಲ ಏನು, ಅದೆಲ್ಲ ಅವರಲ್ಲಿ ಇಲ್ಲದರೆ ನೀವು ಹೋಗ್ರಿ ಮಾಡಕ್ಕೆ. ಆದ್ರೆ ನೀವು ಏನು ಮಾಡ್ತಿದ್ದೀರಾ ಅದಕ್ಕಿಂತ ಹೆಚ್ಚು ಕೂಡ ಅವರಲ್ಲಿ ಇದೆಯೇ ಇಲ್ಲೋ. ಹಾಗಾದ್ರೆ ಆ ದೇವದೇವರು ಉಳಿಸ್ಬೇಕಾಗಿತ್ತಲ್ಲ. ಈಗ ನಾವು ಇದನ್ನು ಹೇಳ್ತೀವಿ ಅಂದರೆ, ನಾನು ಸ್ವಾಧ್ಯಾಯ ತಗೊಳ್ಳುವಾಗ ಹೇಳ್ತೀನಿ, ಕರೋನಾ ಬಂದ ಮೇಲೆ ಯಾವ ಯಾವ ದೇವಿಯರು ನೀವು ಮಾಡ್ತಿದ್ರು ಅವರೆಲ್ಲ ಯಾರು ಬರಲಿಲ್ಲ, ರಕ್ಷಣೆ ಮಾಡುತ್ತೆ. ವಿಶ್ವಕ್ಕೆ ಬಂತು. ಎಂತೆಂಥ ಧಾರ್ಮಿಕರು, ಎಂತೆಂಥ ವೃತ್ತಿಕರು ಹೋಗಿದ್ದಾರೆ ಅದಕ್ಕೆ. ಆಮೇಲೆ ಎಲ್ಲರೂ ಹೋಗ್ಬೇಕಾಗಿತ್ತ, ಮತ್ತೆ ಕೆಲವೊಬ್ರು ಉಳ್ಕೊಂಡ್ರ. ಅಂದರೆ ಆಯು ಕರ್ಮದ ಎದುರಿಗೆ ಯಾರ ಆಟ ನಡೆಯುವುದಿಲ್ಲ. ಅಲ್ಲಿ ತೀರ್ಥಂಕರರು ಕೂಡ ಒಂದು ಸಮಯ, ಒಂದು ಶ್ವಾಸೋಚ್ಛ್ವಾಸವನ್ನು ಅವ್ರು ನಮಗೆ ಹೆಚ್ಚು ಮಾಡಿಕೊಡೋದಿಲ್ಲ. ಅಂದರೆ ಇವು ಕೆಲವೊಂದು ಸಿದ್ಧಾಂತ ಎಲ್ಲ ನಾನು ಹುಚ್ಚರ ಥರ ಹೋಗ್ತಿದ್ದೇನೆ. ನನ್ನ ಮಕ್ಕಳದೆಲ್ಲ 8 ದಿನ ಮೊದಲೇ ಬೆಳಗಾವದಲ್ಲಿ ಮಳೆ, ಇಷ್ಟಿಷ್ಟು ನೀರು ಕಾಲು ಮುರ್ತಿತ್ತ, ಅದರಲ್ಲಿ ನಡ್ಕೊಂಡು ಹೋಗ್ತೀವಿ, ಬರೀ ಹೋಗುದೇ ಇಷ್ಟು ಹುಚ್ಚ ಹಚ್ಚಿಬಿಟ್ಟಿತ್ತ ನನಗೆ. ಮತ್ತು ನನ್ನ ಮನಸ್ಸು ಆಮೇಲೆ ಪರೀಕ್ಷೆ ಮಾಡಿ ಒಪ್ಕೊಳ್ತದೆ, ಹೌದಲ್ಲ ಈ ಥರ ಇದೆ. ಮತ್ತು ಆಮೇಲೆ ಪ್ರತಿಕೂಲ ಅವಸ್ಥೆ ನನಗೆ ಬಂದಿರೋದ್ರಿಂದ ಬೇಜಾರಾಗ್ತಿತ್ತಲ್ಲ. ಆಮೇಲೆ ಶುರು ಆಯ್ತಾ, ಹೌದು ನಾನೇ ಯಾವೆಲ್ಲ ಯಾವುದಲ್ಲಿ ಈ ಥರ ಕರ್ಮ ಮಾಡಿರೋದ್ರಿಂದ. ನಿಮಗೆ ಯಾವ ಏಜಿಗೆ ಈ ಥರ ತಿಳಿಲಿಕ್ಕೆ ಶುರು ಮಾಡಿದ್ರೆ? ನಾನು ಸುಮಾರು ಅನ್ಸುತ್ತೆ, ನನ್ನ ಮಕ್ಕಳು ದೊಡ್ಡವರಿದ್ರ ಎಲ್ಲರೂ ಒಂದು 10-50 ವರ್ಷಕ್ಕೆ. ಭಾಳ ಅಂದರೆ 42 ವರ್ಷ, 40-42 ನಡೆದಿರ್ಬೋದು. ಆವಾಗ ಅಂದರೆ ಒಂದು ಬರಗಾಲ ತಗೊಂಡ್ರೆ, ಒಂದು ಭೂಕಂಪ ತಗೊಂಡ್ರೆ, ಇಂಥ ಭಯಾನಕದಲ್ಲಿ ನನಗೊಂದು ಆಶ್ರಯ ಸಿಗ್ತಾವೆ. ನಾನು ಬದುಕ್ತೀನಿ, ಇನ್ನು ನಾನು ಇದರಿಂದ ಸತ್ಯ ಮಾರ್ಗ ಹಿಡ್ಕೋತೀನಿ. ಆಮೇಲೆಲ್ಲ ನಾವು ಫೇಸ್ ಮಾಡಿದ್ದೀರಾ ನೀವು? ಏನು ಇದನ್ನು ಫೇಸ್ ಮಾಡಿದ್ದೀರಾ ಎಲ್ಲಿಯಾದರೂ? ಇದು ನಿಮ್ಮ ಭೂಕಂಪ ಅದನ್ನೇನಾದ್ರು? ಅಲ್ಲ ಅಲ್ಲ, ಈಗ ನಮ್ದು ಹೆಚ್ಚು ಪ್ರವಚನ ನಡೆದಿದೆ ರೀ. ನಾ 10 ಲಕ್ಷ ಹೋಗ್ತೀನಿ ಹೊರಗಡೆ, ಎಲ್ಲ ಕಡೆ ಹೋಗ್ತೀನಿ.
ಆಮೇಲೆ ಎಷ್ಟು ಜನ ನಮಗೆ ಫೋನ್ ಮಾಡಿ ಕೇಳ್ತಿರ್ತಾರೆ, ನಮ್ಮ ಗಂಡ ಈ ಥರ, ನಮ್ಮ ಮಕ್ಕಳು ಈ ಥರ, ನನಗೆ ಪ್ರಾಬ್ಲಮ್ ಆಗಿದೆ, ನಾನು ಯಾವ ಜಪ ಮಾಡಲಿ, ಯಾವ ಮಂತ್ರ ಹೇಳಿ ಅಂತ. ನಿಮ್ಮ ಹಾಗೆ ನಾನು ಒಂದೇ ಹೇಳ್ತೀನಿ, ಒಂದು ನಮೋಕಾರ ಮಹಾಮಂತ್ರ ಬಿಟ್ಟರೆ ಇನ್ನೇನೂ ಬೇಕಾಗಿಲ್ಲ. ಯಾಕಪ್ಪ ಅಂದರೆ ವಿಚಾರ ಮಾಡಿ, ಅದರಲ್ಲಿ ಪಂಚಪರಮೇಷ್ಠಿಗಳ ನಾಮಸ್ಮರಣೆ ಇದೆ. ಎಲ್ಲರೂ ಅಲ್ಲಿ ಬಂದ್ರು. ಮತ್ತು ಅದು ನಮೋಕಾರ ಮಂತ್ರದ ಜನ್ಮದಾತ ಯಾಕಂದ್ರೆ 84 ಲಕ್ಷ ಮಂತ್ರಗಳ ದಾತ ಇದ್ದಾನ, ಅಂದ್ರೆ ಒಡೆ ಇದ್ದಾನ. ಅದ್ರಲ್ಲಿ ಯಾರು ಒಬ್ಬ ಇಂಡಿವಿಜುವಲ್ ಅಲ್ಲ, ಹಾ, ಒಬ್ಬ ನಮ್ಗೆ ಇಂಡಿವಿಜುವಲ್ ತೀರ್ಥಂಕರ ವ್ಯಕ್ತಿ ಇಲ್ಲ. ವ್ಯಕ್ತಿ ಇಲ್ಲ ಅದರಲ್ಲಿ. ಈ ಲಕ್ಷಣಗಳಿದ್ರೆ ಸಾಕು. ಹೌದು. ಯಾವ ತರ ಅರಂತರಿಗೆ 46 ಲಕ್ಷಣ. ಆಮೇಲೆ ನಮ್ದು ಮೇರಿ ಭಾವನಾ ಅಂತ ಬರ್ತದಲ್ಲ, ಅದರಲ್ಲೇ ಹೇಳಿದ್ರು ಬುದ್ಧ, ಹರಿಹರ, ವಿಷ್ಣು, ಇದು ಏನೇ ಹೆಸರು ಇರುತ್ತೆ. ಆಮೇಲೆ ಈಶ್ವರ, ಮಹಾದೇವ, ನಮ್ದು ಸಹಸ್ರನಾಮ ನಾವು ಹೇಳ್ತೀವಲ್ಲ ಅದರಲ್ಲಿ. ಆಮೇಲೆ ಗಣಪತಿ, ಗಣದ ಅಂದ್ರೆ ಈ ಗಣಕ್ಕೆಲ್ಲ ಏನು ಸಾಮೂಹಿಕ ಅದರ ಪತಿ ಒಡೆಯ. ಈ ತರ ನಮ್ದು ಆದಿನಾಥ ಸ್ವಾಮಿ ಎಷ್ಟು ಹೆಸರು ಅದಾವಲ್ಲ. ಆದಿನಾಥ ಸ್ವಾಮಿಯ ಇದು ಒಬ್ಬ ಗಣಧರ, ಇದು ಗಣಪತಿ ಅಲ್ಲ, ಆದಿನಾಥ ಸ್ವಾಮಿಯ ಒಬ್ಬ ಗಣಧರನ ಅಥವಾ ಏನ ಗಣಪತಿ ಇದ್ದಾರೆ, ಗಣಪತಿ ಅದರಲ್ಲಿ ಬರೋದಿಲ್ಲ ಅಲ್ಲ, ಬರ್ತದೆ ಅಂತ ಇವರು ಪ್ರಮಾಣ ಇದರಲ್ಲಿ ಏನೋ ಬಂದಿದೆ. ಮತ್ತೆ ನನ್ನ ಜ್ಞಾನ ಎಲ್ಲಿ ಮತ್ತೆ ಅವ್ರ ಜ್ಞಾನ ಎಲ್ಲಿ ಹೆಚ್ಚಲ್ಲ. ಅಲ್ಲ, ಒಂದಂದ್ರೆ ನಮಗೂ ಕೂಡ ನಾಲೆಜ್ ಇಲ್ಲ ಅಂದ್ರೂ ಕೂಡ ಅವರಿಂದ ಕೇಳಿದ್ರಿಂದ ತುಂಬಾ ನಮ್ಗೆ ಅನುಕೂಲ ಆಯ್ತು. ಎಷ್ಟೋ ವಿಷಯ ನಾವಂತ ಇವರು ನಿಮ್ಮಷ್ಟೆಲ್ಲ ಇದು ಹೋಗುವಷ್ಟು ನಮ್ಗೆ ಚಾನ್ಸ್ ಇರಲಿಲ್ಲ. ಆದ್ರೆ ಯಾರೇ ಕಷ್ಟ ಅಂತ ಕೇಳಿದ್ರೆ ಅವ್ರಿಗೆ ಒಂದೇ ಉತ್ತರ, ನಮಕಾರ ಮಂತ್ರ ಹೇಳುದು. ಮತ್ತೆ ನಾವು ಸ್ವಾಧ್ಯಾಯದಾಗ ಸದಾ ಹೇಳ್ತೀನಿ, ಟಕ 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 ಅಂತ ನಮಕಾರ ಮಂತ್ರ ಅದಲ್ಲ, ನೀವು ಒಂದೇ ಹೇಳ್ಬೇಕು. ಯಾವ ತರ ಅಂದ್ರೆ ಶುದ್ಧ ಇರ್ಬೇಕಾ, ಅದರಲ್ಲಿ ಲೋಪ ಇರಬಾರ್ದ, ಅದರಲ್ಲಿ ದೋಷ ಇರಬಾರ್ದ, ಭಕ್ತಿ ಶ್ರದ್ಧೆ ಪೂರ್ವಕ ಅವ್ರಿಗೆ ಭಾವ ಬರ್ಬೇಕು. ಹೆಂಗಂದ್ರೆ ನಮೋ ಅರಿಹಂತ ನಮ್ಮ ಅಂದ್ಮೇಲೆ ನಮಗೆ ಯಾವ ಇಷ್ಟ ದೇವ ಮೂಲ ನಾಯಕದನ ಅಲ್ಲಿ ಹೋಗ್ಬೇಕು. ನೀವು ಯಾವುದೇ ಮಂದಿರ ಕೊಡ್ರಿ, ಆದರೆ ಅವರನ್ನು ನೀವು ಅಲ್ಲಿ ತರಬೇಕು. ಮತ್ತು ನಾವು ಅಲ್ಲಿ ಹೋಗಿ ಪದ್ಮಾಸನದಲ್ಲಿ ಕೂತ್ಕೊಂಡು ಅರಿಹಂತರು ಅಂತ ಅವರನ್ನು ಮೂಲ ನಾಯಕರನ್ನು ಸ್ಮರಣೆ ತಗೊಂಡ್ಬರ್ರಿ. ಎಲ್ಲಿ ನಮೋ ಅರಿಹಂತಾಣ, ನಮೋ ಸಿದ್ಧಾಣಮ, ಓಹೋ ಕರ್ಮಗಳನ್ನೆಲ್ಲ ಗೆದ್ದು ಸಿದ್ಧಾಲಯದಲ್ಲಿ ಅರ್ಧಚಂದ್ರಾಕಾರ ಶುದ್ಧ ಇದ್ದಾರ, ಧಬೀರ. ಯಾಕಂದರೆ ಕರ್ಮಕಾಲಿಕೆ ಎಲ್ಲ ಕರೆದು ಸುಟ್ಟು ಹೋಯ್ತವೆ. ಅದಕ್ಕೆ ಸಿದ್ಧರದ ಚಿತ್ರ. ಆಚಾರ ಅಂದರೆ ಓ ಎಷ್ಟು ಆಚರಣೆ, ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡ್ರೆ ರಾಜು ಬಹಳ ಆಚರಣೆ. ಮತ್ತು ಅವ್ರು ಈ ಥರ ಇದ್ದಾರೆ, ಅವ್ರು ನೋಡಿನೇ ಆಚರಣೆ ಎಲ್ಲರಿಗೂ ಗೊತ್ತಾಗ್ತದ, ಆಚರಣೆ ಮಾಡ್ತಾರೆ. ಈಗ ಆಚಾರ್ಯಶ್ರೀ ಅವ್ರದ್ದು ನೋಡ್ರಿ, ಅವರಿಗೆ 18, 19ರಲ್ಲಿ ಮುನಿ ದೀಕ್ಷೆ ಆಯ್ತು, 26ರಲ್ಲಿ ಆಚಾರ್ಯ ಪರಮೇಷ್ಠಿ ಆದರು. ಯಾಕಂದ್ರೆ ತನ್ನ ಗುರುಗಳಿಗೆ ಸಮಾಧಿ ಸಲ್ಲೇಖನ ಮಾಡಬೇಕಾದ್ರೆ ಇವ್ರಿಗೆ ಆಚಾರ ಪದವಿ ಬಿಟ್ಟು ಕೊಟ್ಟರು. ಹೌದಾ? ಅದಕ್ಕೆ ಈ ಥರ ಅವ್ರು ಕೂತಿದ್ದಾರೆ. ಅವರು ಎದುರಿಗೆಲ್ಲ ಮುನಿರಾಜರಿದ್ದಾರೆ, ಆರಿಕಾ ಮಾತಾಜಿಗಳಿದ್ದಾರೆ, ಪ್ರತಿಮಾಧಾರಿಗಳಿದ್ದಾರೆ, ಐಲಕ, ಶುಲ್ಲಕ, ಬ್ರಹ್ಮಚಾರಿ ಅದರಲ್ಲಿ ಕೂತಿದ್ದಾರೆ. ಇಷ್ಟೊಂದು ಕೃಷ್ಣ ಅವ್ರನ್ನ ನೋಡ್ತಾ ಇರುವಾಗ ಒಂದು ಸಲ ಆನಂದ ಅನಿಸುತ್ತೆ, ಒಂದು ಸಲ ಎಂಥ ಮಹಾನಂತ ನನಗೆ ಭಾಗ್ಯಶಾಲಿ ಅಂತೀವ. ಈ ಥರ ಏನು ಆಚಾರ ಉಪಾಧ್ಯರನ್ನು ಕೂಡ ಕೂತಿದ್ದಾರ. ಅವ್ರ ಹತ್ರ ಎದುರಿಗೆ ಗ್ರಂಥ ಇದೆ, ಯಾವ್ಯಾವ ಎಷ್ಟು ಮುನಿರಾಜರಿದ್ದಾರೆ ಅವ್ರಿಗೆಲ್ಲ ಕಲಿಸಿದ್ದಾರೆ. ಉಪ ಅಂದರೆ ಹತ್ತಿರ ಹೋಗೋದು, ಅದರ ಅಧ್ಯಯನ. ನಮಗೆ ಹತ್ತಿರ ಯಾರಿದ್ದಾರ? ಗಂಡ ಹೆಂಡತಿ ಮಕ್ಕಳು ಮನೆ ಮಠ 10 ಪರಿಗ್ರಹ. ಅವ್ರ ಹತ್ತಿರ ಯಾರು ನಮಗೆ ಹತ್ತಿರ? ಅಷ್ಟು ಡೆಪ್ತಿಗೆ ನೀವು ಹೋದ್ರೆ ಆತ್ಮ, ಅದಕ್ಕಿಂತ ಮಿಗಿಲಾದ ಯಾರಿಲ್ಲ. ನಾನಂದ್ರೆ ಯಾರೂ ಅಲ್ಲ, ನಮ್ಮ ಆತ್ಮ ಮಾತ್ರ. ಯಾಕಂದ್ರೆ ಈ ತರ ಅಲ್ಲಿ ಅವರು ಕಲಿಸುವಾಗ ಅವರು ಸ್ಪಷ್ಟ ಹೇಳಿದ್ರ, ಯಾವ ಜೀವ ರುಚಿಪೂರ್ವಕ ಬರ್ತದ ಅದಕ್ಕೆ ಮಾತ್ರ ನಾನು ಹೇಳ್ತೀನಿ. ಪಠನ ಪಾಠನ ಇದೆ ಅವರಿಗೆ. ಆಚಾರ ಪರಮೇಷ್ಠಿಗೆ ಏನಿದೆ? ದೀಕ್ಷೆ, ಶಿಕ್ಷೆ ಮತ್ತು ದಂಡ. ದೀಕ್ಷೆ ಅಂದ್ರೆ ದೀಕ್ಷೆ ಕೊಡ್ತಾರ, ಶಿಕ್ಷಣ ಅಂದ್ರೆ ಇನ್ನು ಮುಂದಿನ ಮೆಟ್ಲ ಇರೋದು ಶಿಕ್ಷಣ. ಆಮೇಲೆ ದಂಡ ಅಂದ್ರೆ ನೀವು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ. ಅದ 3 ಅಧಿಕಾರ ಆಚಾರ ಪರಮೇಷ್ಠಿಗಿದೆ. ಯಾರೆಲ್ಲ ಆಮೇಲೆ ಸಾಧುಗಳ ಅಂದ್ರೆ ನಮಗೆ ಈ ತರ ಹೋಗಿ ಅಲ್ಲಿ ನಾವು ದರ್ಶನ ಮಾಡೋ ಸಲುವಾಗಿ ಹೇಳ್ತಾ ಇದ್ದೀನಿ. ಈಗ KG ಹುಡುಗರದಾಯ್ತಾ, 1st, 2nd, 3rd ಸಾಕು. ಅಲ್ಲಿ ನಮೋರಂತ ನಮೋಸಿದ ಅಂದ್ರೆ ಬರೀ ವಚನ ನಡೆದಿದೆ, ಸಾಕಿನ್ ನಾವು ಮೇಲೆ ಇರ್ಬೇಕಲ್ಲ. ಅಂತೆ ಈಗ ಭಾವ ಸಹಿತ ಅಲ್ಲಿ ಹೋಗುದಿದೆ. ನೀವು ಶಾಂತದಿಂದ ನಮೋಕಾರ ಮಂತ್ರ ಹೇಳಿ ಸುಮ್ಮನೆ ಟಕ 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 ಅಂತ ನಾನು 5 ಮಾಲೆ ಆಯ್ತು, 6 ಮಾಲೆ ಆಯ್ತು, 10 ಮಾಲೆ ಆಯ್ತು,
ಏನೋ ಮಾಲೆ ಈ ತರ ಮಾಡ್ತಿದ್ದೆ, ಅಲ್ಲಿ ಹೋಗ್ತಾ ಇದ್ದೆ, ಬಡಲ್ಲ ಈಗ. ಅದಕ್ಕೆ ಒಂದೇ ಸಲ ಮಾಡಿನಿ, 9 ಸಲ ಮಾಡಿನಿ. ನಿಮ್ಮ ಶಕ್ತಿ ಪ್ರಕಾರ ಆದರೆ ಭಾವಪೂರ್ವಕ ಈಗ ಹೋಗ್ಬೇಕ ನಾವು. ಹೌದಾ? ಆಚಾರ್ಯರು, ಉಪಾಧ್ಯಾಯರು ಆಯ್ತಾ, ಕಲಿಸಿದವರು. ಇನ್ನು ಸಾಧುಗಳು, ಸರ್ವ ಸಾಧುಗಳಂದ್ರೆ ಎಲ್ಲರೂ ಬಂದರು ನಿಗ್ರಂಥ. ಹೇಳ್ತೀನಿ ಕೇಳಿ. ಸಾಧುಗಳಂದ್ರೆ ಇಲ್ಲಿ ಒಬ್ರು, ಯಾರು? ಪ್ರತಿಯೊಬ್ರು ಒಬ್ಬೊಬ್ರು ಸಾಧುಗಳು. ಈಗ ಒಂದು ಪ್ರಶ್ನೆ ಕೇಳ್ತೀನಿ, ಚತ್ತಾರಿ ದಂಡಕ ಹೇಳ್ತೀನಿ. ಚತ್ತಾರಿ ದಂಡಕದಲ್ಲಿ ಉತ್ತಮ, ಹೌದಾ? ಉತ್ತಮ ಅಂತ ಹೇಳ್ತೀರಿ, ಮಂಗಲ ಉತ್ತಮ ಅಂತ ಹೇಳ್ತೀರಿ, ಮತ್ತು ಶರಣ. ಅದರಲ್ಲಿ ಯಾರ್ಯಾರು ಬಂದಿದಾರ? ಯಾರ್ಯಾರಿಗೆ ಹೇಳ್ತೀರಿ? ಯಾರು ಮಂಗಲ, ಯಾರು ಉತ್ತಮ, ಯಾರು ಶರಣ? ಹೇಳಿ ನೀವೇ. ಅದೇ ಅರಹಂತ, ಸಿದ್ಧರು, ಆಮೇಲೆ ಅಲ್ಲ ಅವರಿಗೆ ಏನಿದೆ, ಸಾಹು ತಂದು ನಾವು ಇದು ಸಾಹು ಮಂಗಲಂ ಕೇವಲಿ ಬಣ್ಣದ ದಮ್ಮು ಮಂಗಲಂ, ಸಾಹು ಮಂಗಲಂ, ಕೇವಲಿ ಬಣ್ಣದ್ದು ದಮ್ಮು ಮಂಗಲಂ. ಸಾವು ಅಂದ್ರೆ ಯಾರು? ಉಳಿದ ಎಲ್ಲ ಮುನಿಗಳೆಲ್ಲ ನನ್ನ ಪ್ರಕಾರ ಇಲ್ವಾ? ಈಗ ಹೇಳ್ತೀನಿ. ನೀವು ಹೇಳಿದ್ರೆ ಆಚಾರ ಶ್ರೇಷ್ಠ, ಉಪಾಧ್ಯಾಯರು ಶ್ರೇಷ್ಠ, ಸಾಧುಗಳು ಅವರು ಇಲ್ಲ, ಅವರೆಲ್ಲರಿಗಿಂತ ಹೆಚ್ಚು ಸಾಧು. ಇಲ್ಲಿದ್ರೆ ಅವ್ರು ಕರ್ಕೋಬೇಕಾಗಿತ್ತ? ಇವ್ರಿಗೆ ಹೆಸರು ಹೇಳಿದಾರ? ಯಾಕಂದ್ರೆ ಪಂಚಪರಮೇಷ್ಠಿಗಳಲ್ಲಿ ಕೂಡ ಇಬ್ಬರು ದೇವರು, 3 ಗುರುಗಳು, 2 ಭಾಗ ಮಾಡಿದ್ದಾರೆ. ಮತ್ತೆ ಅದರಲ್ಲಿ ಕೂಡ ದೇವರಲ್ಲಿ 2 ಭಾಗ, ಅರ್ಹಂತರು, ಸಿದ್ಧರು, ಇವರು ದೇವರು. ಆಚಾರ್ಯ, ಉಪಾಧ್ಯಾಯ, ಸಾಧುಗಳು, ಇವರು 3 ಗುರುಗಳು. ಆಮೇಲೆ ಅವರಿಬ್ಬರಲ್ಲಿ ಯಾರು ಶ್ರೇಷ್ಠ? ಯಾರು? ಅರ್ಹಂತ ಮತ್ತು ಸಿದ್ಧರಲ್ಲಿ ಶ್ರೇಷ್ಠ ಯಾರು? ಸಿದ್ಧ. ಯಾಕೆ? ಅವರೇ ಕೊನೆಗೆ ಮುಕ್ತಿ ಹೊಂದಿದವರು ಅವರಲ್ವಾ? ಮತ್ತೆ ಯಾಕೆ ನಮೋ ಅರಿಹಂತ ಮೊದಲು ಇವರನ್ನ ಕರೀತೀವಿ? ಯಾಕೆಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಇರುವವರು ಅರ್ಹಂತರು. ಸಿದ್ಧರ ಜೊತೆ ಕೂಡ ಆಗ್ತದ ನೀವು ನಮ್ಮ ಜೊತೆಗೆ ನಮ್ಮ ಏನು ನಮ್ಮ ಡೌಟ್ ಇರಲಿ ಇದನ್ನೆಲ್ಲ ಕೊನೆಗೆ ಸಂವತ್ಸರಣದಲ್ಲಿ ನಾವು ಯಾರ ಜೊತೆಗೆ ನಾವು ಕಮ್ಯುನಿಕೇಟ್ ಮಾಡ್ತೇವೋ ಅವರು ಅರ್ಹಂತರು. ಅದಕ್ಕೋಸ್ಕರ ಅವರಿಗೆ ಫಸ್ಟಿಗೆ ಅವರಿಗೆ ಕೊಟ್ಟದ್ದು, ನಮಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಅವರು ಪ್ರತ್ಯಕ್ಷ ಇದಾರ ಮತ್ತು ಮೋಕ್ಷ ಮಾರ್ಗದ ಪ್ರತೀಕ ಇದಾರ. ಯಾಕಂದ್ರೆ ಮೋಕ್ಷ ಮಾರ್ಗ ಹೇಳೋರು ಸಿದ್ಧರಂತ ಕರ್ಮನಾಶ ಅವ್ರ ಮೇಲೆ ನಮ್ಗೆ ಇಲ್ಲೇ ಇಲ್ಲ, ಕನೆಕ್ಷನ್ ಇಲ್ಲ, ಹೇಳುವವರೇ ಅಲ್ಲ ಅವರು. ಅವರವರ ಪರಿಸ್ಥಿತಿ ನಮಗೋಸ್ಕರ ನಾವು ಅರಂತರನ್ನು ಪೂಜೆ ಮಾಡ್ತಿದೀವಿ. ಇಲ್ದಿದ್ರೆ ಅವ್ರಿಬ್ರಲ್ಲಿ ಸಿದ್ಧರೇ ಶ್ರೇಷ್ಠ. ಯಾಕಂದ್ರೆ ಅವ್ರು 8 ಕರ್ಮ ನಾಶ ಮಾಡಿದಾರೆ, ಇನ್ನು 4 ಕರ್ಮ ಇದಾವ. ಆದ್ರೆ ನಮಗೋಸ್ಕರ ನಾವು ಅವರನ್ನ ಮೊದಲು ಅರಂತರನ್ನ ಇಟ್ಟಿದೀವಿ, ಆಮೇಲೆ ಸಿದ್ಧರನ್ನ ಇಟ್ಟಿದೀವಿ. ಅವರಿಂದಾಗಿ ನಾವು ಮೇಲೆ ಬರ್ಬೋದು. ಸಿದ್ಧರ ಮೇಲೆ ಹೋಗಿ ದೇವರ ಹತ್ರ ನಮ್ಮ ಹತ್ರ ಕಮ್ಯುನಿಕೇಶನ್ ಇಲ್ಲ, ವಚನನೇ ಇಲ್ಲ. ಹೌದಾ? ಆಮೇಲೆ ಆಚಾರ್ಯ, ಉಪಾಧ್ಯಾಯ, ಸಾಧುಗಳು. ಈಗ ಇಲ್ಲಿ ದಂಡಕದಲ್ಲಿ ಏನಿದೆ ಅಲ್ಲ, ಮಂಗಲ, ಉತ್ತಮ, ಶರಣ, ಅದರಲ್ಲಿ ಆಚಾರ್ಯ, ಉಪಾಧ್ಯಾಯ ಇಲ್ಲ. ಇಲ್ಲಿ ಸಾಧು ಅಷ್ಟೇ ಇದ್ದಾರೆ. ಯಾವ ಕಾರಣದಿಂದ ಅಂದ್ರೆ ಮೊದಲೇ ದೀಕ್ಷೆ ಕೊಟ್ಟ ಮೇಲೆ ಬರೀ ಸಾಧುಗಳು ಅವರು. ಆವಾಗ ಆಚಾರ್ಯರು ಇರೋದಿಲ್ಲ, ಆಚಾರ್ಯ ಇಲ್ಲ, ಉಪಾಧ್ಯಾಯ ಇಲ್ಲ, ಸಾಮಾನ್ಯ ಸಾಧು. ಆಮೇಲೆ ಯಾವಾಗ ಇನ್ನು ಶರೀರದಿಂದ ಭಿನ್ನ ಆಗೋರಿದ್ದಾರೆ ಆ ಸಮಯದಲ್ಲಿ ಕೂಡ ಅವರು ಸಾಧುಗಳು ಆಗಬೇಕು. ಯಾಕಂದ್ರೆ ಈಗ ಆಚಾರ್ಯ ಶ್ರೀ ಅವ್ರದ್ದು ಕೊಟ್ಟುವ ಆಚಾರ್ಯ ಶ್ರೀ ಅವರಿಗೆ ಇವರು ತನ್ನ ಗುರುಗಳು ತನ್ನ ಶಿಷ್ಯನಿಗೆ ತನ್ನ ಆಚಾರ ಪದವಿ ಬಿಟ್ಟುಕೊಟ್ರು. ಅದು ಬಿಟ್ಟುಕೊಟ್ಟ ಮೇಲೆ ಅವರು ಆಚಾರ ಆದ್ಮೇಲೆ ಅವ್ರು ಇವರಿಗೆ ಸಲ್ಲೇಖನ ಕೊಟ್ಟರು. ಅಂದ್ರೆ ಸಿದ್ಧಾಂತ ಪ್ರಕಾರ ಹೇಗಿದೆ ಗೊತ್ತಾರಿ, ಆ ಸಾಧು ಪರಮೇಶ್ವರಿ ಅಂದರೆ ಈ ತರ ಅಲ್ಲಿ ಮೊದಲು ದೀಕ್ಷೆ ಆದ್ಮೇಲೆ ಸಾಧು, ಮತ್ತೆ ಇಲ್ಲಿ ಕೊನೆಯಲ್ಲಿ ಕೇವಲ ಜ್ಞಾನ ಆಗ್ಬೇಕಾದ್ರೆ ಸಾಧುವೇ ಬೇಕು. ಎಲ್ಲರೂ ಏಕಾಂಗಿ. ಬಾಹುಬಲಿ ಸ್ವಾಮಿ ಅವರು ಕೇವಲ ಜ್ಞಾನ ಮಾಡ್ಕೋಬೇಕಾದ್ರೆ 122 ದಿನ ಚಳಿಗಾಲ, 122 ದಿನ ಮಳೆಗಾಲ, 122 ದಿನ ಬೇಸಿಗೆ ಕಾಲ. ಅವ್ರ ಜೊತೆ 2 ಜನ ಇದ್ರು, 2 ಜನ ಇದ್ರು. ಒಬ್ಬರೇನೆ ಇದ್ದಾಗನೇ ಕೇವಲ ಜ್ಞಾನ ಆಗ್ತೀವಿ. ಇದು 2 ಕಾರಣದಿಂದ ಇನ್ನು ಕೇವಲ ಜ್ಞಾನ ಆಗೋದಂದ್ರೆ ಸಂಸಾರ ಬಿಟ್ಟು ಹೋಗೋರಿದ್ದಾರೆ. ಆವಾಗ ಕೂಡ ಸಾಧುತನೇ ಒಬ್ಬರೇ ಇರೋದು. ಅದಕ್ಕೋಸ್ಕರ ಇವ್ರು ಎಲ್ಲರಲ್ಲಿ, ಯಾಕಂದ್ರೆ ಅಲ್ಲಿ ಮೋಹ ಇದೆ, ರಾಗ ಇದೆ ಆಚಾರ್ಯ ಪದವಿಯಲ್ಲಿ. ಉಪಾಧಿಯಲ್ಲಿ ನನ್ನ ಶಿಷ್ಯ ಈ ತರ. ಆದ್ರೆ ಹೇಗಿದೆ ನೋಡ್ರಿ, ಆಚಾರ್ಯ ಪದವಿಯಲ್ಲಿ ತಮ್ಮ ಆಹಾರ ಆಯ್ತು ಅಂದ್ರೆ ಎಲ್ರು ಬಂದು ಹೇಳ್ಬೇಕ, ನಂದು ಇದು ಆಹಾರ ಆಯ್ತು, ಇಲ್ಲಿ ಆಯ್ತು, ಇಷ್ಟ ತಗೊಂಡ, ನಂದು ಇಲ್ಲಿ ತಪ್ಪಿತು, ನಂದಲ್ಲಿ ಭಾವ ಈ ತರ ಬಂದಿತ್ತು ಹೇಳ್ಬೇಕಾಗ್ತದ. ಆ ಎಲ್ಲ ಸಂಘ ನಡೆಸ್ಬೇಕಾದ್ರೆ ಎಲ್ಲಿಲ್ಲ ಎಲ್ಲಿ ಮೋಹ ರಾಗ ಇದ್ದೇ ಇರ್ತದೆ.
ಅದಿದ್ದರೆ ಸಾಧು ಆಗೋಕ್ ಸಾಧ್ಯ ಇಲ್ಲ. ಅದು. ಸಾಧು ಅಂದ್ರೆ ಸಮಭಾವ. ಸಮಭಾವ ಅಂದ್ರೆ ಮೋಹ ರಾಗ ದ್ವೇಷ ಇಲ್ಲದವನಿಗೆ ಸಾಧು. ಹೌದು. ಅದಕ್ಕೆ ದೀಕ್ಷೆ ಆದ ಮೇಲೆ ಅವಾಗೇನು ಎಲ್ಲ ಇಲ್ಲ, ಅವ್ರ ದೀಕ್ಷೆ ಆಗಿದೆ ಅಷ್ಟೇ. ಮತ್ತೆ ಕೊನೆಗೆ ಇನ್ನೇನ್ ಕೇವಲ ಜ್ಞಾನ ಮಾಡ್ಕೊಳ್ಳೋರಿದಾರ, ಅವಾಗೂ ಕೂಡ ಬೇಡ ಆಚಾರ ಪದವಿ ಉಪಾಧ್ಯ ಪದವಿ ಎಲ್ಲ ಬಿಟ್ಟು ಹೋಗು, ಏಕಾಂಗ ಇದ್ರನ್ನೇ ಅವ್ರಿಗೆ ಕೇವಲ ಜ್ಞಾನ ಆಗ್ತಿದೆ. ಸಂಘ ಇದ್ರೆ ಅವ್ರ ಕೇವಲ ಜ್ಞಾನ ಆಗೋದೇ ಇಲ್ಲ. ಸರಿ. ಅದಕ್ಕೋಸ್ಕರ ಸಾಧು ಪರಮೇಶ್ವರಿ ಅಂತ ಅಲ್ಲಿ ಇಟ್ಟು ಆ ಸಾಧು ಮಂಗಲ ಉತ್ತಮ ಮತ್ತು ಶರಣರಲ್ಲಿ ಇವರಿಬ್ರು ಸಮ್ಮಿಲಿತ ಆಗಿದ್ದಾರೆ. ಅಂದ್ರೆ ಮಧ್ಯದಲ್ಲಿ ಬಂದು ಹೋಗುವಂತ ಇವೆರಡು ಪದ. ಪದ. ತೀರ್ಥಂಕರರಿಗೆ ಆಚಾರ ಪದವಿ ಉಪಾಧ್ಯ ಪದವಿ ಇರ್ತದ? ಇಲ್ಲ. ತೀರ್ಥಂಕರರಿಗೆ ಆಚಾರ್ಯ ಪದವಿ ಉಪಾಧ್ಯ ಪದವಿ ಇರ್ತದ? ಇಲ್ಲ. ಅವ್ರು ಬರೀ ಸಾಧು. ಸಾಧು ಮಾತ್ರ. ಸರಿ. ಅದಕ್ಕೋಸ್ಕರ ಅವರು ಶ್ರೇಷ್ಠ ಇದ್ದಾರೆ. ಸರಿ. ಅಂದ್ರೆ ಅವರು ಮಾತಾಡೋದಿಲ್ಲ. ತೀರ್ಥಂಕರರು ಮುನಿ ದೀಕ್ಷೆ ಆಯ್ತಂದ್ರೆ ಮೌನ, ಮೌನ. ಹೌದಾ, ಮಾತಾಡೋದು. ಅದಕ್ಕೋಸ್ಕರ ಈ ದೃಷ್ಟಿಕೋನದಿಂದ ಸಾಧು ಪರಮೇಶ್ವರಿಗಳು ಶ್ರೇಷ್ಠ ಇರೋದ್ರಿಂದ ಚತ್ತಾರಿ ದಂಡಕದಲ್ಲಿ ಬರೀ ಸಾಧುಗಳಿದ್ದಾರೆ. ನೀವು ನೋಡಬಹುದು, ಯಾವಾಗ ಕೇವಲ ಜ್ಞಾನ ಆಗಿ ಮೋಕ್ಷಕ್ಕೆ ಹೋಗೋರಿದಾರ ಅವ್ರ ಜೊತೆ ಯಾರು ಇರಲಿಲ್ಲ. ಹಾಗಾದ್ರೆ ನೀವು ಹೇಳ್ಬೋದಲ್ಲ, ಸಮೇತಗಿರಿ ಮೇಲೆ ಒಂದೊಂದು ತೀರ್ಥಂಕರ ಜೊತೆ 99 ಕೋಟಿ 99 ಲಕ್ಷ 99,000 ಹೋಗಿದ್ದಾರೆ. ಅಲ್ಲ ಅಲ್ಲ, ಮುನಿಗಳು ಮತ್ತೆ ದೀಕ್ಷಾ ಅವರು ಎಲ್ಲಿ ಮೋಕ್ಷಕ್ಕೆ ಹೋಗಿದ್ದಾರೆ. ಇದರರ್ಥ ಅವ್ರ ಜೊತೆ ಅಂದ್ರೆ ಅವ್ರ ಜೊತೆ ಯಾರು ಇರೋದಿಲ್ಲ. ಅವ್ರವ್ರು ಬಂದು ಆ ಸ್ಥಾನದಲ್ಲಿ ಸಮ್ಮೇನಗಿರಿಯಲ್ಲಿ ಆ ಮುನಿರಾಜರೆಲ್ಲ ಸ್ವಯಂ ತಾವು ಬಂದು ಕೇವಲ ಜ್ಞಾನ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗಿದ್ದಾರೆ. ಇವ್ರಿಗೇನು ಸಂಬಂಧ ಇಲ್ಲ. ಆದ್ರೆ ಆ ಸ್ಥಳದಲ್ಲಿ ಅಷ್ಟು ಜನ ಹೋಗಿದ್ದಾರ ಅಂತ ಉಲ್ಲೇಖ. ಈಗ ಮುಕ್ತಾಗಿರಿಗೆ 3.5 ಕೋಟಿ ಜನ ಮುಕ್ತರಾಗಿರೋ ಸ್ಥಳ. ಅದಕ್ಕೋಸ್ಕರ ಮುಕ್ತ ಅಂದ್ರೆ ಮುಕ್ತಿ, ಅವರು ಮುಕ್ತಿ ಹೊಂದಿದ್ದಾರಲ್ಲ, ಮೋಕ್ಷಕ್ಕೆ ಹೋಗಿದ್ದಾರೆ. ಯಾರು? ಅಲ್ಲ, ನೀವೇನ್ ಹೇಳ್ತಾರೆ, ಅಷ್ಟು ಕೋಟಿ ಜನ ಮೋಕ್ಷಕ್ಕೆ ಹೋಗಿದಾರಲ್ಲ. ಸರಿ ಸರಿ ಸರಿ. ಇನ್ನ ಏನಾದ್ರು ಕ್ಲಾರಿಫಿಕೇಶನ್ ಇದೆ? ಇನ್ನೊಂದು ನಿಮ್ಮ ಇದನ್ನ ನಾವು ಇಂಟ್ರಪ್ಷನ್. ಮುಕ್ತಿಗೆ ಹೋಗಿದಾರ ಬರ್ತದ. ಅದರಲ್ಲಿ 7 ಜಾತಿಯ ಕೇವಲಿಗಳಿದ್ದಾರೆ. ಅಂದ್ರೆ ಒಂದು ಮೂಲ ತೀರ್ಥಂಕರ ಕೇವಲಿ. ಕೇವಲಿ ಅಂದ್ರೆ ಬರೀ ಜ್ಞಾನ ಜ್ಞಾನ ಜ್ಞಾನ. ಏನ್ ಹೇಗಿದೆ ಅಂದ್ರೆ ಬರೀ ಮಾತ್ರ ಜ್ಞಾನದಲ್ಲಿದ್ದಾರೆ. ಜ್ಞಾನ ಅಂದ್ರೆ ಏನು? ಯಾವುದು ಹೇಗಿದೆ ಹಾಗೇ ತಿಳಿಯುವುದರ ಹೆಸರು ಜ್ಞಾನ. ಯಾವುದು ಹೇಗಿದೆ ಅದನ್ನು ಬಿಟ್ಟು ವಿಪರೀತ ತಿಳಿಯುವುದು ಎಲ್ಲವೂ ಅಜ್ಞಾನ. ಅದರ ಹೆಸರು ಅಜ್ಞಾನ. ಹೌದಾ? ಈಗ ಅದಕ್ಕೆ ಅಲ್ಲ, ನಾವೆಲ್ಲ ಹೇಗಿದ್ದೀವಿ? ನಾನು ಈ ಶರೀರದ ಮಾಧ್ಯಮದಿಂದ ನನಗೆ ಗಂಡ ಇಂಥವ್ರಿದ್ದಾರ, ನನ್ನ ಮಕ್ಕಳು ಇಷ್ಟಿದ್ದಾರ, ನಾನು 10 ಪರಿಗ್ರಹದಲ್ಲಿ ಸಹಿತ ನನ್ನನ್ನು ನಾ ತಿಳಿತೀನಿ. ಆದರೆ ಅಲ್ಲಿ ಹೇಳ್ತಿದ್ದಾರ, ನೀನು ಜ್ಞಾನ ಅಂದರೆ ಸರಿಯಾಗಿ ತಿಳ್ಕೊ. ಇದು ಶರೀರ, ಇದು ಪರ, ಇದು ಬಿಟ್ಟು ಹೋಗೋದಿದೆ. ಸಂಯೋಗದಲ್ಲಿ ಬಂದಿದೆ, ಅದು ವಿಯೋಗ ಸಹಿತ ಬಂದಿದೆ. ಒಂದಿನ ಅದು ಬಿಟ್ಟು ಹೋಗುದು. ತಾಯಿ ಗರ್ಭದಲ್ಲಿ ಮಗು ಬಂದಿದೆ, ಅದು ಏನು ತಗೊಂಡು ಬಂದಿದೆ? ಅದರ ಪಾಪ ಪುಣ್ಯ ಏನು ಕರ್ಮದ ಫಲ ತಗೊಂಡು ಬಂದಿದೆ. ಅದ್ರ ಜೊತೆ ಮರಣ ತಗೊಂಡು ಬಂದಿದೆ. ಅದು ಇದೆ, ಅದು ಡೆಫಿನೆಟ್. ಹಾ, ಇದು ಯಾಕೆ ಸತ್ಯ ಅಂದ್ರೆ ಅದು ಮರಣ ಸಹಿತನೇ ಬಂದಿದೆ. ಅದೊಂದು ಡೆಫಿನೆಟ್. ಆ ಸಮಯದಲ್ಲಿ ಅದೇ ಅಷ್ಟು ಶ್ವಾಸೋಚ್ಛ್ವಾಸ ಮಾತ್ರ ಅದಾಯ್ತಂದ್ರೆ ನೀವು ಎಷ್ಟೇ 1000 ಪ್ರಯತ್ನ ಮಾಡಿದ್ರು ಉಳಿಯೋಕ್ ಸಾಧ್ಯ. ಆ ತರ ಉಳಿತಿದ್ರೆ ಡಾಕ್ಟರ್ ಎಲ್ಲ ಜೀವಂತ ಇರ್ತಿದ್ರಲ್ಲ ಇಲ್ಲಿ. ಯಾವ ಯಾವ ರೋಗದ ತಜ್ಞರಿದಾರಲ್ಲ ಅವ್ರು ಯಾಕಪ್ಪ ಆಮೇಲೆ ಮರಣ ಆಯ್ತು? ಈಗ ನಮ್ಮಲ್ಲಿ KLದಲ್ಲಿ ಗೊತ್ತಿರ್ಬೇಕಾ, ಬೆಳಗಾವಿ ಅಂದ್ರೆ KL ಹೇಳಿದೆ, ದೊಡ್ಡ ಹಾಸ್ಪಿಟಲ್ ಇದೆ. ಅಲ್ಲಿ ಯಾರು ದಿವಸಕ್ಕೆ 8 ಆಪರೇಷನ್ ಮಾಡ್ತಿದ್ರ, ಹಾರ್ಟ್ ಸ್ಪೆಷಲ್, ಹೃದಯ ರೋಗ ತಜ್ಞರು. ಮತ್ತೆ ಅವರೆಲ್ಲ ಹೇಳ್ತಿದ್ರು ಈ ತರ ಮಾಡ್ಬೇಕಾ, ಈ ತರ ಮಾಡ್ಬೇಕಾ. ಅವರಿಗೆ ಅದೇ ಹಾರ್ಟ್ ಅಟ್ಯಾಕ್ ಬಂದು ಅವ್ರ ಮರಣ ಆಯ್ತು. ಯಾಕಪ್ಪ ಅವ್ರ ಮೇಲೆ ಮಾಡ್ಲಿಲ್ಲ? ಇಷ್ಟು ಸಿದ್ಧಾಂತ ಅಂದ್ರೆ ನಾವು ಏನಲ್ಲಿ ಜನ್ಮ ತಗೊಂಡ್ ಬಂದೀವಿ ಅದರ ಹೆಸರು ಸಂಯೋಗ ಬಂದಿದೆ. ಆ ಸಂಯೋಗ ಹೇಗಿದೆ ಅಂದ್ರೆ ಅಲ್ಲಿ ಸ್ಪಷ್ಟ ಹೇಳ್ತಾರೆ ಆಚಾರ್ಯರು, ವಿಯೋಗ ಸಹಿತ ಯಾವ್ದು ಬಂದಿದೆ ಅದರ ಹೆಸರು ಸಂಯೋಗ. ಅಂದ್ರೆ ಯಾವ್ದು ಬಂದಿದೆ ಅದು ಬಿಟ್ಟು ಹೋಗೋದಿದೆ, ಮತ್ತೆ ಯಾವ್ದು ನಿನ್ನದಿದೆ ಅದು ಎದ್ದು ಬಿಟ್ಟು ಹೋಗೋದಿಲ್ಲ. ಹಾಗಾದ್ರೆ ನನ್ನದು ಯಾವುದು? ಜ್ಞಾನ ದರ್ಶನ. ಆತ್ಮ ಅಲ್ಲ, ಆತ್ಮದ ಲಕ್ಷಣ ಹೇಳ್ತಿದ್ದಾರೆ. ಅದರದ್ದು ಏನಪ್ಪಾ ಅಂದ್ರೆ ಜ್ಞಾನ ದರ್ಶನ, ಜ್ಞಾನ ದರ್ಶನ, ಜ್ಞಾನ ದರ್ಶನ. ಈ ತರ ಇವೇನು ಪುದ್ಗಲದ ಎಷ್ಟು ಭಾಗಗಳಿದೆ, ಇವುಗಳಿಗೆಲ್ಲ ಬದಲಾವಣೆ ಇದೆ. ಬದಲಾವಣೆ ಹೋಗ್ತೀರಿ ಏನಿಲ್ಲ? ಅವರೇ ಹೇಳಿ. ಯಾವ ಬದಲಾವಣೆ ಇದ್ದಾಗೆ ಇರ್ತೀವ ಅಂತ ಇದೆ. ಉದಾಹರಣೆ ಕೊಡ್ರಿ. ಅಲ್ಲ, ಯಾವ ತರದ ಚೇಂಜ್ ಹೇಳಿ? ಒಟ್ಟಿಗೆ
ಏನು ದೃಷ್ಟಿಗೋಚರ ಯಾವ್ದಿದೆ ಅಲ್ಲ ಅದಕ್ಕೆಲ್ಲ ಪುದ್ಗಲ ಅಂತಾರೆ. ಹೌದು. ಪುರನ ಮತ್ತು ಗಲನ, ಅದರಲ್ಲಿ ಬರುವಿಕೆ ಮತ್ತು ಹೋಗುವಿಕೆ ಈ ಶಕ್ತಿ ಇದೆ. ಹೌದಾ? ಇದು ಒಟ್ಟ ಮೂರ್ತಿಕೆ ಏನಿದೆ, ಏನು ಕಾಣಿಸ್ತಿದೆ ಎಲ್ಲ ಪುದ್ಗಲ. ಇದು ಇದರಲ್ಲಿ ಬದಲಾವಣೆ ಆಗ್ತಿದೆ. ನನಗೆ ಅಲ್ಲ, ನಿಮ್ಗೆ ನನ್ನಿಂದ ಏನು ಆನ್ಸರ್ ಬೇಕಂತ ನನ್ಗೆ ಗೊತ್ತಿಲ್ಲ. ಇಲ್ಲ, ನಿಮ್ಗೆ ಏನ್ ತಿಳಿದಿದೆ ಕೊಟ್ಟೆ. ಅಲ್ಲ, ನೀವು ನನ್ನಿಂದ ಏನು ನಾವು ನೋಡುತ್ತಿದ್ರಲ್ಲಿ ಬದಲಾವಣೆ ಆಗ್ತಾ ಇದೆಯಾ ಇಲ್ವಾ ಅಂತ ಅಷ್ಟೇ. ಯಾವುದಾದ್ರೂ ಇರ್ಬೋದು. ಪುದ್ಗಲ ಅಂದ್ರೆ ನಮ್ಮ ಆತ್ಮ ಬಿಟ್ರೆ ಬೇರೆ ಎಲ್ಲಾನು ಪುದ್ಗಲನೆ, ಶರೀರನ ಪುದ್ಗಲನೆ. ಅದರಲ್ಲಿ ಬದಲಾವಣೆ ಉಂಟಾ ಇಲ್ವಾ ಅಂತ. ಉಂಟು. ಯಾಕಂದ್ರೆ ಪರಿವರ್ತನಶೀಲ ಪರಿಣತಿ. ತಾಯಿ ಗರ್ಭದಿಂದ ಕೂಸಾದ್ನ 1 ತಿಂಗಳ 6